ವಿಠಲ್ ಶಹಾಪುರ, ತಾಯಿ ರುಕ್ಮಾಬಾಯಿ, ವಿಜಯಪುರ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 33ರ ಕಾಂಗ್ರೆಸ್ ಸದಸ್ಯೆ. ಪೌರ ಕಾರ್ಮಿಕ ಕುಟುಂಬದಲ್ಲಿ ಜನಿಸಿ ಶಿಕ್ಷಣ ಪಡೆಯುವುದಕ್ಕೂ ಪರದಾಡಿದ ಆರತಿ ಶಹಾಪುರ ಸಮಾಜ ಸೇವಕಿಯಾಗಿ ಬೆಳೆದಿದ್ದಾರೆ. ತಮ್ಮ ತಂದೆ ವಿಠಲ್ ಹಾಗೂ ತಾಯಿ ರುಕ್ಮಾಬಾಯಿ ಯಾವ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರಾಗಿದ್ರೋ ಅದೇ ಪಾಲಿಕೆಯಲ್ಲಿ ಇಂದು ಆರತಿ ಶಹಾಪುರ್ ಮೋಸ್ಟ್ ಆಕ್ಟಿವ್ ಮಹಿಳಾ ಸದಸ್ಯೆ. ತಂದೆ ತಾಯಿಗೆ ಆರತಿ ಸೇರಿ 8 ಜನ ಮಕ್ಕಳು. ಬಡತನದ ನಡುವೆ ಛಲದಿಂದ ಡಿಪ್ಲೊಮಾ ಇನ್ ಎಂಜಿನಿಯರಿಂಗ್ ಮುಗಿಸಿರೋ ಇವರು 2018ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ 3 ತಿಂಗಳಲ್ಲಿ ಬ್ಲಾಕ್ ಅಧ್ಯಕ್ಷರಾದರು. ತುಂಬಾನೇ ಆಕ್ಟಿವ್ ಆಗಿದ್ದ ಆರತಿ ಶಹಾಪುರ ಅವರು 2023ರಲ್ಲಿ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಟಿಕೆಟ್ ಪಡೆದು ಗೆಲುವು ಸಾಧಿಸಿ ಎಲ್ಲರ ಬೇರುವಂತೆ ಮಾಡಿದ್ರು. ಕೋವಿಡ್ ಸಮಯದಲ್ಲಿ ಬಡವರಿಗಾಗಿ ತಾವೇ ಸ್ವತಃ ಅಡುಗೆ ಮಾಡಿ ನಿರ್ಗತಿಕರಿಗೆ ನೀಡಿದ್ದು ಗಮನಾರ್ಹ. ಜನರಿಗೆ ಫುಡ್ ಕಿಟ್ ಹಂಚಿದ್ದಲ್ಲದೆ ವ್ಯಾಕ್ಸಿನೇಷನ್ ಮಾಡಿಸುವಲ್ಲಿ ಶ್ರಮ ವಹಿಸಿದ್ದಾರೆ. ವಿಜಯಪುರ ನಗರದ ಬಡ ವೃದ್ಧ, ವಿಧವೆ, ವಿಕಲಚೇತನರಿಗೆ ಪೆನ್ಷನ್ ಸೇರಿ ಸರ್ಕಾರಿ ಸೌಲಭ್ಯಗಳನ್ನು ದೊರಕಿಸಲು ತಾವೇ ಸ್ವತಃ ಸರ್ಕಾರಿ ಕಚೇರಿಗಳಿಗೆ ಅಲೆದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್, ಸಚಿವ ಸತೀಶ್ ಜಾರಕಿಹೊಳಿ ಆರತಿ ಶಹಾಪುರ ಅವರ ಬೆನ್ನಿಗೆ ರಾಜಕೀಯ ಶಕ್ತಿಯಾಗಿ ನಿಂತಿದ್ದಾರೆ. ಸಮಾಜ ಸೇವೆ ಮತ್ತು ರಾಜಕೀಯ ಕ್ಷೇತ್ರದ ಸಾಧಕರು ಕುಮಾರಿ ಆರತಿ ಶಹಾಪುರ. ಮುಂದಿನ ಸಾಧಕರು ಉದ್ಯಮ ಕ್ಷೇತ್ರದಿಂದ ಶ್ರೀ ಸುರೇಶ್ ರಾಜ್.